ನಿಂಗೆ ನಿಂಗೆ ಇವಳ ಇವಳ ಸ್ವಲ್ಪ ನೀರಂತ ಕುಡಿಯಕ ಯಪ್ಪ ಬೇಗ ಬಾರಿ. ಸಮಾಧಾನ ಮಾಡ್ಕೊಳ್ಳಿ, ಕುಡಿ. ಸಾಕಪ್ಪ ಸಾಕು ಶಿವನ ಈ ಜೀವನ. ಈ ರಾಮ ಅನ್ನಂತವನು ಮಗ ದೊಡ್ಡ ಮಗ ಊರಾಗ ಹೋಗ್ಕು ಅಂತ ಹೆಂಡ್ತಿ ಊರಾಗ, ಸಣ್ಣ ಮಗ ಅನ್ನೋನು ಲೀಡ್ರಿಕೆ ಮಾಡ್ಕೊಂತ ಹಳ್ಳಿ 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 ತಿರ್ಗಾಡ್ತಾನೆ. ಏನಪ್ಪ ನಮ್ಮ ಜೀವನ, ನಮ್ಮ ಮಕ್ಕಳು ಅಂತೇಳಿ ಹುಟ್ಟಿಸಿರೋದೇ ಬೇಡವಾಗಿ ಬಿಡ್ತಲ್ಲ. ಎರಡು ಮಕ್ಕಳೇ ಮುಳ್ಳಾಗ್ಬಿಟ್ರಲ್ಲ ನಮ್ಮ ಬಾಳೆವಕ್ಕೆ. ನಮ್ಮ ಜೀವನ ಇಷ್ಟೇನಾ ಯಪ್ಪ ಭಗವಂತ? ಯಾಕಂದ್ರೆ ಮಕ್ಕಳ ಕೊಟ್ಟಿಯ ತಂದೆ. ಇಂಥ ಬಡತನದ ಬೇಗೆಯನ್ನು ನಮ್ಮ ಕೊರಳಿಗೆ ಹಾಕುವುದಕ್ಕಾಗಿನೇ ಕೊಟ್ಟಿರೋದ ಮಕ್ಕಳನ್ನ ಜೀವನ ಮುಳ್ಳಾಗೋದಕ್ಕೆ ಕೊಟ್ಟ್ಯ ನಮ್ಗೆ. ಶಿವನೇ ಶಿವ 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 ಭಗವಂತ. ಎಲ್ಲ ನಮ್ಮ ಮನೆ ಬಾರ, ದೇವರು ಅದಕ್ಕೆ ಅಂತಾನೆ ಬರ್ದಿದ್ದಾನೆ ಅಂತ ಕಾಣಿಸುತ್ತೆ. ತಗೊಳ್ರಿ, ನೀರು ಕುಡೀರಿ. ಸಮಾಧಾನ ಮಾಡ್ಕೊಳ್ರಿ. ಹಿಂಗ್ ಕೆಮ್ತ ಕುತ್ಕೊಂಡ್ರೆ ನಿಮ್ಮ ಆರೋಗ್ಯ ಏನಾರ ಆದ್ರೆ ಮತ್ ಇನ್ಯಾರು ನನ್ನ ನೋಡ್ಕೊಳ್ಳೋದು? ಅವ್ರ ಸಲುವಾಗಿ ನಾವ್ ಯಾಕೆ ನಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಕು ಹೇಳ್ರಿ? ಸಮಾಧಾನ ಮಾಡ್ಕೊರಿ, ಮಂಕೋರಿ. ಅಪ್ಪ ಶಿವ ಶಿವ ಭಗವಂತ ಭಗವಂತ. ಇವತ್ತೇನು ನೆಲ್ಕೊಯ್ದೆ ಅವನಿಗೆ ಒಂದು 50,000 ಕೊಡ್ಬೇಕು. ಕಾರ್ ಬಾಡಿಗೆ ಕಟ್ಟಿಲ್ಲ. ಇವ್ನು ನೋಡಿದ್ರೆ ಊರು ಓಡಾಡಿ ತಿರ್ಗಂದು ಇವ್ನು ತಿರ್ಗಾಡ್ತಾನ. ಅಯ್ಯಯ್ಯ ಇತ್ತೊಂದು ಇರೋದ ನನಗೆ. ಬಂದ ಗಂಟೆ ನಮ್ಮ ನೋಡಿದ ಗಂಟೆ ಕೆಮ್ತಾನೆ ಇತ್ತು. ಅಯ್ಯಯ್ಯ ನೀನು ಕೆಮ್ಮಿದ್ರೆ ನಮ್ಮದೇ ರಗಡ ಆಗೋಗ್ಯದ ಇಲ್ಲಿಗೆ. ಮತ್ತೆ ನೋಡಿ ಕೆಮ್ತಾನೆ. ಒಂದು ಯಾವ್ದಾನ ಗುಳಿಗಿದ್ರೆ ತಂದು ಹಾಕಿ ಸಾಯ್ಲಿ. ಹಲೋ ದೋಸ್ತ. ಹಾಂ ಇಲ್ಲೇ ಹೋಗಿದ್ನರ. ಹಾಂ ಅದೇ ಒಂದು 25,000 ಬರ್ತಾವ. ತಗೊಂಡು ಆರಾಮ ಗೋಗಿವ ಅಲ್ಲಿ ಇಲ್ಲಿಗೆ ಹೋಗ್ತಾವೆ. ತಲೆ ಕೆಡ್ಸಬಿಟ್ಟು ಅದೇನು. ಹಾಂ ಮಾಡ್ತಾ. ಹಾಂ ಸರಿ. ಎಲ್ಲಿ ಹೋಯ್ತಾರೆ? ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಯ್ದೆ. ಒಂದು 25,000 ಬರ್ತಾವ. ಹೌದು ಬಿಡಪ್ಪ, ದೊಡ್ಡ ಹಣ ಆಗ್ಬಿಟ್ಟಿದ್ದಿ. ಹಾಂ ಹೌದು ರೀ, ಮನೆ ಕಡಿಸ ನಿಮ್ಮಣ್ಣ ಕಾರು ಟ್ಯಾಕ್ರು ಏನಿಲ್ಲ. ಎಲ್ಲ ನಮ್ಮ ಅಣ್ಣನ ಒಲೆ, ನಮ್ಮ ಅಣ್ಣ ನೋಡ್ಕೊಂಡು ಹೋಗ್ತಾನೆ ಆರಾಮೆಲ್ಲ. ಅವೆಲ್ಲ ಚಿತ್ರಗಳು ನೀನು ನಡ್ಕೊಂಬಂದಿಲ್ಲ ಅಲ್ಲಿದ್ದ. ಹೌದಾನೆ ದೋಸ್ತ? ನೋಡಿ ಕಾರು ಟ್ಯಾಕ್ರ್ ಇಟ್ಕೊಂಡು ನಿಮ್ಮ ಅಣ್ಣ ಅಷ್ಟು ಓಡಾಡ್ತಾನೆ, ಮೆರೆದಾಡ್ತಾನೆ ಅವನ. ಹೌದಾನೆ ದೋಸ್ತ? ನಿನಗೇನು ಕೊಡ್ತಾನೆ? ಟ್ಯಾಕ್ರ್ ಕೊಡ್ತಾನೆ, ಗಾಡಿ ಕೊಡ್ತಾನೆ. ಅಲ್ಲಿದ್ದು ನಡ್ಕೊಂಬಂದಿದ್ದಿ. ಹೌದಲ್ಲ? ಇಲ್ಲ ಕೊಡಲ್ಲ. ನೀನು ನೋಡಿದ್ರೆ ಉದ್ದಿ ತಿರುಗಾಡ್ತಾರೆ. ನೋಡಿ ನಿಮ್ಮ ಅಣ್ಣಗ ಮನೆ ಕಡಿಸಿ ಗಾಡಿ ಕಾರ್ ತಗೊಂಡನ ಮನ್ಮನ್ ರೊಕ್ಕ ಗಳಿಸ್ಯಾನ. ಹಿಂಗೆ ನೋಡ್ದ ಬರೀ ಗುಡಿಸಿಲಿ ಹಾಕ್ಯಾನ. ನೋಡಿ ನಿಂದೇನು ನಿಮ್ಮ ಅಪ್ಪ ಮಾಹಿತಿ ಹೇಳ್ತಾರಲ್ಲ ನನಗೆ. ರೀ ಎಲ್ಲ ನಮ್ಮ ಅಣ್ಣ ನೋಡ್ಕೊಂತ ಅನ್ಬಿಡಲ್ಲ ಅಪ್ಪ. ಎಲ್ಲ ಏನು ಮಾಡ್ತೀನಿ ಅಲ್ಲಿ ನಾನು ಹೇಳಿದ್ರಿ ನೀನು ಕೆಟ್ಟದಾಗಿ ಕಚ್ಚಿ ಬಿಡಪ್ಪ. ನೋಡ ನಿಮ್ಮ ಅಣ್ಣಗ ದೊಡ್ಡ ಮನೆ ಕಟ್ಯಾನ. ಹೌದು ಕಾರ್ ಅದು ಇದಾದ ನಿಂಗೇನದ ಗುಡಿಸಿಲ್ ನೋಡ್ಗ. ನಿನಗೇನಿಲ್ಲ, ನಿಮ್ಮಪ್ಪ ನಿಮ್ಮ ಗಾಡಿ ಗುಡಿಸಿಲಿ. ಹೌದಲ್ಲಿ ದೋಸ್ತ? ಇದ್ರಲ್ಲಿ ನೀನು ಹೆಂಗೆ ಗೊತ್ತಾಗ್ತೀರ? ನಾನೆಲ್ಲ ನೋಡಿ ನೀನು ಒಡ್ಯಾಡ್ದು. ಈಗೇನು ಮಾಡ್ತಿ ಗೊತ್ತಾನ? ಈಗ ನಿಮ್ಮ ಮನೇಲಿ ಹೋಗು, ಎಲ್ಲ ಮಾತಾಡು ಕೇಸಿ ಏನೋ ನಿಸ್ಗ ಏನು ನಾನು ದೊಡ್ಡ ಮನೆ ಕಟ್ಟಿಗೆ ನೀನು. ಹಾಂ ಹೌದಲ್ಲ ದೋಸ್ತ? ಹಿಂಗೆ ಒಡ್ಯಾಡ್ತಾನೆ ನೀನು ಬರೀ ಖಾಲಿ. ಹೌದಲ್ಲ ದೋಸ್ತ? ನನಗೆ ಕೂಡ ಆಸೆ ರೀ ಗಾಡಿ ಮ್ಯಾಗ ಓಡಾಡ್ಬೇಕು. ಹಂಗೆ ಗಾಡಿ ನಿಮ್ಮ ಅಣ್ಣ ಅಷ್ಟು ಓಡಾಡ್ತಾನೆ ಕಾರಿನಾಗ ಅದಲ್ಲ. ನೀನು ಓಡಾಡ್ಬೇಕಲ್ಲ, ಯಾವ ಓಡಾಡ್ತೆ? ಇವಾಗ ಇಸಬೇಕು, ಆಮ್ಯಾಗ ಆಯ್ತು ನಿನಗೆ ಇಟ್ಟು ಬಿಡ್ತಾರ. ಹೌದಲ್ಲ ದೋಸ್ತ? ಹೋಗು, ಈಗ ಹೋಗಿ ಎಲ್ಲ ಇದು ಮಾಡಿಕೆ. ಆಯ್ತು ದೋಸ್ತ. ಆಯ್ತು ದೋಸ್ತ, ನೀನು ಹೇಳಿದ್ದೆ ಅಂದ್ರೆ ಇವತ್ತು ಪಕ್ಕ ಮನೆಗೆ ಹೋಗಿ ಜಗಳ ಆಡೇ ಆಡ್ತನೋ, ಅದು ನಿರ್ಧಾರ ಮಾಡೇ ಮಾಡ್ತೀನಿ. ಹಲೋ ಕೊಡ್ತೀನಿ ತಗಡೆ. ಅವೇನು 15,000 ಏನು ದೊಡ್ಡ ಆಗದೇನು? ರೊಕ್ಕದ ಮ್ಯಾಗ ಜೀವನ ಮಾಡ್ತಾರ ಅಲ್ಲೇ? ರೊಕ್ಕ ಕೊಡ್ತೀನಿ ತಡೀರಿ ಅಂತ ಪರಿ ಏನು? ಹಾಂ ಯಪ್ಪ ದೊಡ್ಡ ನೆಲೆ ಇದಾನ. ಯಾಕಪ್ಪ ಆದೇಶ ಹಿಂಗ್ಯಾಕೆ ಮಾಡ್ತಾ ಇದೀಯಾ? ಇವತ್ತೇನಾದ್ರು ಜಗಳ ಮಾಡ್ಕೊಂಡ್ರಿ ಇಬ್ರು ಅಣ್ಣ ತಮ್ರು? ಯಾಕ? ಕಾರ್ ನೋಡಿದ್ರ ಕಾರ್ನಾಗ ತಾನು ಓಡಾಡ್ತಾನ, ಗಾಡಿ ದೋಸ್ತ್ರಿಗೆ ಕೊಟ್ಟಾನ. ಬಿಸಿಲಾಗ ಓಡಾಡಿ ಬಂದಿ ಗೊತ್ತಾ?
ಬಿಸ್ಲಾಗ ಬಂದು ನಡ್ಕೊಂಡು ಇರ್ಲಿ ದೊಡ್ಡಣ್ಣ ಇದಾನ ದುಡಿಸ್ತಿರ್ತಾನ ಏನೋ ಹೆಚ್ಚು ಕಡಿಮೆ ಆಗ್ತಿರ್ತಾವ ಸಂಭಾಳಿಸ್ಕೊಂಡು ಎಲ್ಲ ಹಿಡಿದಲ್ಲ ನನಗೆ ಭಾಗ ಹಾಕ್ಬೇಕು ಅಷ್ಟೇ. ನಾನು ನನ್ನ ಹೆಂಡತಿ ಮನೆಗೆ ಹೋಗಿ ಅಲ್ಲೇ ಇರ್ತನ. ಏಕಿನೇ ಸ್ವಲ್ಪ ಬುದ್ಧಿ ಹೇಳಿ. ಆದಿ, ಏನಪ್ಪ ನೀನ್ ಹಿಂಗ್ ಮಾತಾಡ್ತಾ ಇದೀಯಾ? ಅಲ್ಲ ಅಯ್ಯೇ ಹೇಳ್ಬೇಡಮ್ಮ, ನಿಂದ ಹಳೆ ಪುರಾಣ. ನನಗೆ ಭಾಗ ಆಗ್ಬೇಕು ಅಷ್ಟೇ. ನಾನು ಗಾಡಿ ಮ್ಯಾಗ ಓಡಾಡ್ಬೇಕು. ನನಗೆ ಅವೆಲ್ಲ ನಡೆದಿಲ್ಲ, ಹೇಳಕ್ ಹೋಗ್ಬೇಡ್ರು ಅಷ್ಟೇ. ಅಲ್ಲ, ಕಿರಿ ಮಗ ಅಂತ ಮುದ್ದಾಗ್ ಸಾಕಿದಕ್ಕೆ ಹಿಂಗ ಮಾಡೋದ್ ನೀನು? ಅಮ್ಮ ನನಗೆ ಅವೆಲ್ಲ ನಡೆಯಲ್ಲ. ಅವ್ನು ದೊಡ್ಡನೆಲ್ಲಾನ ಅಷ್ಟೇ ಹೇಳ್ರ. ನನಗೆ ಭಾಗ ಆಗ್ಬೇಕು, ಇವೆಲ್ಲ ನಡೆಯಲ್ಲ ಅಷ್ಟೇ. ನಿಮಗ್ ಭಾಗ ಎಲ್ಲ ಕೊಟ್ಟು ನಾವಿಬ್ರು ಎಲ್ಲಿಗೆ ಹೋಗ್ಬೇಕು? ಏ ಅಮ್ಮ ಅವೆಲ್ಲ ಹೇಳಕ್ ಹೋಗ್ಬೇಡ್ರು, ಸುಡ್ಗಾಡಿಗೆ ಹೋಗ್ರು. ನಾನು ಬೇಯಿಸಿರ್ಬೇಕು ಅಷ್ಟೇ. ನಾನು ಬೇಯಿಸಿದ್ರಲ್ಲ, ನಿಮ್ದೆಲ್ಲ ಹಳೆ ಪುರಾಣ ಹೇಳಕ್ ಹೋಗ್ಬೇಡ್ರ ನನಗೆ. ಅಲ್ಲ, ಕೇಳಿಸ್ಕೊಂಡ್ರೆ ನಿಮ್ ಮಗ ಏನಂದ ಅಂತ? ಮಕ್ಳು ಬೇಕು ಅಂತ ಕಣ್ ದೇವ್ರಿಗೆಲ್ಲ ಕೈ ಮುಗ್ದು ಮಕ್ಳು ಹುಟ್ಟಿಸ್ಕೊಂಡ್ವಿ. ಆದ್ರೆ ಇಂಥ ದರಿದ್ರ ನನ್ನ ಮಕ್ಳು ಹುಟ್ಟಿದಾವೆ ನೋಡಿ. ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಎಲ್ಲ ನಮ್ಮ ಮನೆ ಭಾರ. ಅಳಬೇಡ, ನಮ್ದು ಹಣೆ ಬರ ನೆಟ್ಟಿಗಿಲ್ಲ, ಏನು ಮಾಡೋಕ್ಕಾಗತ್ತೆ. ಆ ಭಗವಂತ ಅನ್ನೋನು 2 ಮಕ್ಕಳು ಕೊಟ್ಟು ಬಾಳೆವೆಲ್ಲ ನರಕ ಯಾತನೆ ಇಟ್ಬಿಟ್ಟಿದ್ದೇನೆ. ನೀನು ಆರಾಮಿರು. ನಾನು ನೋಡಿ, ನಾನಂತೂ ಭಾಳ ದಿನ ನನ್ನ ಆಯಸ್ಸಂತೂ ಉಳಿಯೋದಿಲ್ಲ. ನೀನಂತೂ ಇರ್ತೀಯ. ಇದೆಲ್ಲ ಸಹಿಸ್ಕೊಂಡು ನಾನಂತೂ ಹೊರಟೋಗೋ ಸಮಯ ಬಂದಿದೆ. ಸಹಿಸ್ಕೊಂಡಿರೋ ಕಣೆ. ಹೆಂಗಿದ್ದೀರಿ? ಇಂಥ ನನ್ನ ಮಕ್ಳು ಜೊತೆ ನೀವು ಇಲ್ಲ ಅಂತಲೇ ನಾನು ಹೆಂಗ್ ಬದುಕ್ಲಿ ಹೇಳ್ರಿ? ನೋಡಿ, ನನ್ನ ಕೈಲಾಗಲ್ಲ. ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಬೇಡ, ಧೈರ್ಯ ಮಾಡ್ಕೋಬೇಕು, ಧೈರ್ಯ ಮಾಡ್ಕೋಬೇಕು. ಯಾವಾಗ ನೋಡಿದ್ರೆ ಕಬ 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 ಏನಾಗ್ಯ ನಂಗೆ? ಎದಕ್ಕೆ ಕಳ್ತಾರ? ಏನು ಅರ್ಥ ಆಯ್ತು ನಿಮ್ಗ? ಅಲ್ಲ ಏನಾರ ಕಿರಿಕಿರಿ ಇಲ್ಲ ನಿಂದ ಬಂದ್ ಗೇಟನ್ ಮನ್ಯಾಗ? ಏನಿಲ್ಲ, ಅವೆಲ್ಲ ಹೇಳಕ್ ಹೋಗ್ಬೇಡ ನನಗೆ. ಏನು ಹೇಳ್ಬೇಕು ಹೇಳಿ? ಹೇಳದಾನ ಹೇಳು. ನನಗೆ ನೀನ್ ನೋಡಿದ್ರ ಕಾರ್ನಾಗ ಓಡಾಡ್ತದ್ದು, ಗಾಡಿಯಾಗ ಓಡಾಡ್ತದ್ದು, ದೋಸ್ತ್ರಿಗೆ ಗಾಡಿ ಕೊಡ್ತದ್ದು. ನಾನು ನಡ್ಕಂತ ಬರ್ತೀನಿ ಬಿಸಿಲಾಗ. ಕಾರ್ಯಾಗ ನಾನು ಮಜಾ ಮಾಡಕ್ ಹೋಗಿದ್ನೆ. ಅದ್ ಬಾಡಿಗೆ ಕಾರಪ್ಪ, ಮತ್ತೆ ಯಾರನ್ನ ಬಾಡಿಗೆ ಮಾತಾಡಿದ್ರೆ ಹೋಗ್ಬೇಕಾಗ್ತದ. ಯಾವೆಲ್ಲ ಹೇಳ್ಬೇಡಪ್ಪ, ಹೇಳ್ಬೇಡಪ್ಪ ನೀನು. ಸಾಲ ಕೊಟ್ಟಾನಲ್ಲಿ ಅವನು ಸಾಲ ಕೊಟ್ಟವನಿಗೆ ಕೊಟ್ಟಿನಿ ಸೈಕಲ್ ಮೋಟ್ರ. ಏನು ನನಗೆ ನಾನೇನು ಅತ್ತಗೇನು ತಗಪ್ಪ ಫ್ರೀ ಕುಡಿಯೋಕೆ ಕೊಟ್ಟಾಡ ಅಂತ ಕೊಟ್ಟಿನಿ. ಅವ್ನು ಸಾಲ ಕೊಟ್ಟಿದ್ದ ಅಲ್ಲಪ್ಪ, ಸಾಲ ಗಾಡಿ ಕೊಟ್ಟೆ. ಇಂಥವ್ ಹೇಳ್ಬೇಡ, ಇದನ್ನು ಭಾಗ ಆಗ್ಬೇಕು. ನಾನು ಬೇಸಿರ್ಬೇಕು ಅಷ್ಟೇ. ನಾನು ಕಾರಿನಾಗ ಗಾಡಿಯಾಗ ಓಡಾಡ್ಬೇಕು ಅಷ್ಟೇ. ಅಲ್ಲ ಹಂಗೆ ಯಾರನ್ನ ಹೇಳಿದ್ರು ನನಗೆ ಇವನಿಗೆ ನೋಡಿ ಹೆಂಗ್ ಮಾತಾಡಕಚ್ಚ. ಇಂಥವ್ ಹೇಳ್ಬೇಡ ನನಗೆ. ಏನಾಗ್ತದೆ? ಏನು ಮಾಡಿದೆ ಎಲ್ಲಾಗ? ಏನು ಇಷ್ಟು ದಿನ ಇರ್ಲಾರ್ದು ಇದ್ದಕ್ಕಿದ್ದಂಗೆ ಇವತ್ತೇನು ಹೊಸದು ಹೆಚ್ಚು ಬಿಟ್ಟಿದ್ದೇನೆ. ಯಾವೆಲ್ಲ ಹೇಳ್ಬೇಡ ನೀನು. ಅಲ್ಲ ಎಲ್ಲ ಗೊತ್ತಾ ನಿಂದ? ಅಲ್ಲ ಗೊತ್ತದ. ನಿನ್ ಹೇಳ್ತಿ ಬಂಗಾರ ಮಾಡಿಸಿದ್ ಗೊತ್ತದ. ನಿಮ್ಗೆಲ್ಲ ಗಾಡಿ ಪಾಡಿ ಕೊಟ್ಟಿದ್ದು ಅವೆಲ್ಲ ಹೇಳ್ಬೇಡಪ್ಪ. ನನಗೆ ಭಾಗ ಮಾಡ್ಬೇಕು ಅಷ್ಟೇ. ನಾನು ಬೇಸಿರ್ಬೇಕು. ಯಾರ ತೆಲ್ ತುಂಬ್ಯಾರಲಿ? ಅವ್ ತೆಲ್ ತುಂಬಿದ ಹಚ್ಕೋಬೇಡ. ತಣ್ಣ ಗುಂಡು ತಿಂದು ಮನೆಗೆ ಎಲ್ಲಾರ್ಗ ಆಡ್ ಮೇಲೆ ಇದ್ದಂಗೆ ಇಬ್ರು ಇದೀವಪ್ಪ. ಇಲ್ಲಪ್ಪ ಹೇಳ್ಬೇಡ ಅಣ್ಣ, ನನಗೆ ಜಾಸ್ತಿ ಮಾತಾಡ್ಬೇಡಪ್ಪ. ನನ್ನ ಕೈಲಿ ಆಗಲ್ಲ. ನನಗೆ ಭಾಗ ಆಗ್ಬೇಕು. ನಾನು ಬೇಸಿರ್ಬೇಕು ಅಷ್ಟೇ. ನೀವ್ ಹೆಂಗನ್ ಸುಡುಗಾಡಿಗೆ ಹೋಗ್ರು ಗೊತ್ತಿಲ್ಲ ನನಗೆ ಅವೆಲ್ಲ. ಅದೇನೈತೆ ವಿಚಾರ ಮಾಡಮ್ಮ. ಕಂಡರ್ ಮಾತು ಕೇಳಿ ನೀನು ಬಾಯಿಗೆ ಬಿಡಬೇಡ. ವಿಚಾರ ಅವೆಲ್ಲ ಇಡಲ್ಲ. ನನಗೆ ಭಾಗ ಆಗ್ಬೇಕು ಅಷ್ಟೇ. ಒಂದ್ ವರ್ಷ ನೋಡ್ಕೊಂಬಿಡಪ್ಪ ಅವ್ರನ್ನ. ಯಾವೆಲ್ಲ ಹೇಳ್ಬೇಡಪ್ಪ ಸುಡುಗಾಡಿಗೆ ಹೋಗ್ಳು. ನನಗೇನೆ ಹತ್ತು. ನಾನು ಹೇಳ್ತೀವ್ರಿಗೆ ಹೋಗಿ ಆರಾಮ ಇರ್ತ. ನಾನು ನನ್ನ ಹೇಳ್ತಿ ಮನೆಗೆ ಹೋಗ್ಬಿಡ್ತಾಗ. ಹೋಗು. ನಮ್ ಬೀಗ್ರೇನ್ ಕಮ್ಮಿ ಇದಾರಲ್ಲ, ನಾನು ಹೋಗಿ ನನ್ನ ಹೇಳ್ತಿ ಊರಾಗಿದ್ದು ಬಿಡ್ತ. ಇರೋ ನಿನ್ ಹೇಳ್ತಿ ಏನೇನ್ ಮಾಡ್ತಿ ಎಲ್ಲ ಗೊತ್ತ ನನಗೆ. ಗೊತ್ತಿಲ್ಲ ನೀನು ಬೆಳ್ಳಿ ಹಾಕೋದು ನನಗಿಲ್ಲ. ತವ್ರ ಮನೆಯವ್ರು ಕೊಟ್ಟಾರ, ನಾನು ಇಲ್ಲಿಂದ ಮಾಡ್ಸಂದೆ. ಅವೆಲ್ಲ ಹೇಳ್ಬೇಡ. ನನಗೆ ಭಾಗ ಆಗ್ಬೇಕು. ನಾನು ನನ್ನ ಹೇಳ್ತಿ ಬೇಸಿರ್ಬೇಕು ಅಷ್ಟೇ. ಸಾಲ ಯಾರು ಕಟ್ಬೇಕು? ಭಾಗ ನಿಮ್ಮ ಇಷ್ಟ. ನೀವ್ ಹೆಂಗಾರ ಹೋಯ್ಕಂತವ್ರ ನನಗೆ ಹೇಳ್ಬೇಡ್ರಿ. ಅಲ್ಲಪ್ಪ, ಎಲ್ಲಾರು ಮದ್ವಿ ಮಾಡಿವಿ, ಎಲ್ಲ ಮಾಡಿವಿ. ಮತ್ತೆ ಅದಕ್ಕೆ ಇಟ್ಟು ಸಾಲ ಐತೆ, ಸಾಲ ಒಪ್ಕೊಂಬಿಡು, ನೀನು ಕಟ್ಕೊಂಬಿಡು. ಆದ್ರ ಅವ್ರು ಹೆಂಗಾರ ಮಾಡ್ತಾರ. ಅವ್ರಿಗೆ ಒಂದ್ 2 ಲಕ್ಷ ಒಪ್ಸಿ ಬಿಡ ಮುದ್ಯಾರು. ಯಾವೆಲ್ಲ ಹೇಳ್ಬೇಡ. ಅವ್ರ ಮುದ್ಯಾರ ಸುಡುಗಾಡಿಗೆ ಹೋಗ್ತಾರ. ನನಗೇನೆ ಹತ್ತು. ನೀನು ನನಗೆ ಭಾಗ ಕೊಡು. ನನಗೆ ಬೇಡ ಬಿಡು. ನನಗೆ ಮುದ್ಯಾರ ಬೇಡ. ನಾನು ನಮ್ಮ ಬೀಗ್ರೇನ್ ಬೇಕಾದಂಗ ಅಲ್ಲೇ ಹೋಗಿ ಹೋಗ್. ಏ ಅಣ್ಣ ಅವೆಲ್ಲ ಹೇಳಕೋಬೇಡ. ನಿನಗೆ ಇವಾಗೇನು ಜಗಳ ಬೇಕಾ ಅಷ್ಟೇ ಹೇಳು. ಏಯ್ ನಿನಗೇನು ಒದಿಗಿದಿಗೆ ಬೇಕಾಗ್ಯದ ನಲ್ಲಿ? ನನಗೆ ಎದುರು ಮಾತಾಡಂಗಾಗಿದ್ದೆ ನಲ್ಲಿ. ನಾನು ಎತ್ತಿ ಆಡಿಸಿದ ಕೂಸ್ ನೀನು ನನಗೆ ಎದುರು ಮಾತಾಡ್ತಿದ್ದೆ ನಲ್ಲಿ. ನೋಡು ನೋಡ್ರಂಗೆ ಕೇಳ್ರ. ಇವ್ನಿಗೆ ಏನು ಒದಿಗಿದಿಗೆ ಬೇಕಾಗ್ಯಾವ ಕೇಳ್ರ. ನಿಮ್ಮನ್ ಕತೆ ನೋಡ್ರ ಬದ್ಲೆ ಮಾಡ್ತಾರ. ಇಷ್ಟೆಲ್ಲ ನಾ ಮಾಡಿ ಈಗ ಇವ್ನ್ ಕೂಡ ನಾವ್ ಅನ್ಸದ ಬಂದದ.
ನೀವು ಕೊಟ್ಟದ್ದು ಸದ್ರ ಸಣ್ಣ ಮಗ ಅಂತ ತಲೆ ಮೇಲೆ ಕುಂದಿಸಂದ್ರಿ ಇವಾಗ ಎಲ್ಲ ಚಟ್ನಿ ಹಾಕತ್ತ ನೀವು ಚಟ್ನಿ ಏನೋ ಸಣ್ಣ ಹುಡುಗ ಮಾತಾಡ್ತಾನೆ ಬಿಡಪ್ಪ. ಏನ್ ಸಣ್ಣ ಹುಡುಗನು ಏಂಟಿ ಬಂಗಾರ ಮಾಡ್ತೀನಿ ಅಂತ ನೀವು ಸಣ್ಣ ನೀನು ಇವ್ನಿಗೆ ಮದುವೆ ಮಾಡೀನಿ ಅಲ್ಲ ನಿನ್ನೆ ಜಾಸ್ತಿ ಬೋರ್ ಮಾಡ ಏನೇನು ಮಾಡ್ಸಲ್ಲ ಅವ್ರು ಕೊಟ್ರ ಯಾರು ಹೋಗಿ ಈಚೆ ಕಡೆ ಹೋಗು. ನೋಡಪ್ಪ ಅದೆಲ್ಲ ಗೊತ್ತಿಲ್ಲ ನನಗೆ ಆಗ್ಬೇಕು ರಮೇಶ್ ನಾನ್ ನೀವ್ ಹೇಳ್ದಂಗೆ ಕೇಳಿದ್ನಲ್ಲ. ನನ್ನಿಂದ ನೀವು ಜಗಳ ಆಡ್ಬೇಡ್ರಿ ನೋಡಪ್ಪ ಅದು ನಾವು ಹೊರಗಡೆ ಹೋಗ್ಬಿಡೋಣಂತೆ ಹೊರಗಡೆ ಕುಂತು ಅದೇನಿರೋದು ಬಯ ಮಾಡಿಬಿಡೋಣ ಬೈಗೆಸ್ಬಿಡ್ರಿ ನಮ್ದು ಇವತ್ತು ಆಗಿದ್ದಲ್ಲ